ದೈವಾದಿ ದೈವ ಕುಂದ್ರುಮುಟ್ಟೆ ದೈವ, ದೈವಾದಿ ದೈವ ದಂಡಿನಾರಿ ದೈವ, ದೈವಾದಿ ದೈವ ಕೋಟೆನಾರಿ ದೈವ, ದೈವಾದಿ ದೈವ ಭದ್ರಕಾಳಿ ದೈವ, ದೈವಾದಿ ದೈವ ಮೀನಾಕ್ಷಮ್ಮ ದೈವ, ದೈವಾದಿ ದೈವ ಕುಂದ್ರುಮುಟ್ಟೆ ದೈವ, ದೈವಾದಿ ದೈವ ದಂಡಿನಾರಿ ದೈವ, ದೈವಾದಿ ದೈವ ಕೋಟೆ ಮಾರಿ ದೈವ, ದೈವಾದಿ ದೈವ ಮೀನಾಕ್ಷಮ್ಮ ದೈವ, ದೈವಾದಿ ದೈವ ಕುಂದ್ರುಮುಟ್ಟೆ ದೈವ, ದೈವಾದಿ ದೈವ ದಂಡಿನ್ಮಾರಿ ದೈವ, ದೈವಾದಿ ದೈವ ಭದ್ರಕಾಳಿ ದೈವ, ದೈವಾದಿ ದೈವ ಮೀನಾಕ್ಷಮ್ಮ ದೈವ, ದೈವಾದಿ ದೈವ ಕುಂದ್ರುಮುಟ್ಟೆ ದೈವ, ದೈವಾದಿ ದೈವ ದಂಡಿನ್ಮಾರಿ ದೈವ, ದೈವಾದಿ ದೈವ ಮೀನಾಕ್ಷಮ್ಮ ದೈವ, ದೈವಾದಿ ದೈವ ಕೋಟೆ ಮಾರಿ ದೈವ, ದೈವಾದಿ ದೈವ ಮೀನಾಕ್ಷಮ್ಮ ದೈವ, ದೈವಾದಿ ದೈವ ಮೀನಾಕ್ಷಮ್ಮ ದೈವ. ಕೇಳಪ್ಪ, ಕೇಳಿ, ಕೇಳಿರಿ, ಕೇಳಿರಿ, ಕೇಳಿರಿ. ಆಹಾ, ಏನ್ ಕೇಳೋದು? ಆಹಾ, ಹೇಳ್ತೀನಿ ಕೇಳವಿ. ಒಂದು ಕಠೋರ ಶಾಸನ ಕಥೆಯೊಂದು, ಒಂದು ಕಠೋರ ಶಾಸನ ಕಥೆಯೊಂದು, ಒಂದು ಕಠೋರ ಶಾಸನ ಕಥೆಯೊಂದು. ಯಾವ ಶಾಸನ? ಬಹಳ ಕಾಲದ ಹಿಂದಿನ, ಆ ಹಿಂದಿನ, ಬಹಳ ಕಾಲದ ಹಿಂದಿನ ರಾಜ ಮಹಾರಾಜರು ಮಾಡಿಟ್ಟ ಈ ಶಾಸನ, ಈ ಶಾಸನ, ಈ ಶಾಸನ. ಆಮೇಲೆ ಇದರಡಿಯಲ್ಲಿ ಅದೆಷ್ಟೋ ಜನ ತಮ್ಮ ಪ್ರಾಣವನ್ನೇ ಕಳೆದುಕೊಂಡರು. ಎಳೆ ಮಕ್ಕಳು, ಹಸು ಕಂದಮಗಳು ಹಾಗೂ ಗರ್ಭಿಣಿಯರನ್ನು ಬಿಟ್ಟಿಲ್ಲ. ಈ ಶಾಸನದ ಪ್ರಕಾರ ರಾಜ್ಯದಲ್ಲಿ ಯಾರೇ ತಪ್ಪು ಮಾಡಲಿ ಅವರಿಗೆ ಶಿರಚ್ಛೇದನ. ಅಷ್ಟೇ ಅಲ್ಲದೆ ಅವರ ಇಡೀ ಕುಟುಂಬವೇ ಶಿರಚ್ಛೇದನಕ್ಕೆ ಒಳಗಾಗುತ್ತಿತ್ತು. ಈ ಶಾಸನ ಬಹಳ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು, ಪಾಳೆಗಾರರು, ಕಳ್ಳಕಾಕರಿಗೆ ಭಯವಿರಲಿ ಎಂದು ಮಾಡಿಟ್ಟರು. ಕಾಲಚಕ್ರ ಉರುಳಿದಂತೆಲ್ಲ ಈ ಶಾಸನ ಬಲಿತು ಬಿಟ್ಟಿತ್ತು. ಇಂತಹ ಮಹಾಶಾಸನವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಾಗಿರಲಿಲ್ಲ. ಹೀಗಿರುವಾಗ ಹುಟ್ಟಿದನೊಬ್ಬ ಮಹಾಕವಿ, ಕೇಳಿದನವನು ರಾಜನನು, ಇದೇನಿದು ಘೋರ ಅನ್ಯಾಯ. ಬದಲಿಸಿ ಶಾಸನ, ಕೊಡಿ ತೀರ್ಪು, ಕೊಡೆ ಮಹಾ ತೀರ್ಪು, ಮಹಾ ತೀರ್ಪು, ಮಹಾ ತೀರ್ಪು, ಮಹಾ ತೀರ್ಪು. ಯಾರದು? ಯಾರದು? ಏಯ್, ಯಾರು ನೀನು? ಬಿಡು, ನನಗೆ ಹಸಿವಾಗುತ್ತಿದೆ. ನೈವೇದ್ಯವನ್ನು ಭಕ್ಷಿಸಬೇಕು. ನಿಲ್ಲು. ಮೊದಲು ನೀನು ಯಾರೆಂದು ಹೇಳು. ಮೊದಲು ನಾನು ಭಕ್ಷಿಸಬೇಕು. ಸಾಧ್ಯವಿಲ್ಲ. ಮೊದಲು ನೀನು ಯಾರೆಂದು ಹೇಳು. ಕಲಿ, ಇದೇನಿದು? ನನ್ನನ್ನು ತಳ್ಳುವಷ್ಟು ಅಹಂಕಾರವೇ ನಿನಗೆ? ತಳ್ಳುವುದೇನು? ನಿನ್ನ ನೈವೇದ್ಯವನ್ನೇ ಭಕ್ಷಿಸಿ ಬಿಡುತ್ತೇನೆ. ಬೇಡ, ಅದು ನನಗೆ ಮೀಸಲು. ನೀನು ಮುಟ್ಟಬಾರದು. ಯಾಕೆ? ಅದು ಭಕ್ತರು ನನಗೆ ಇಟ್ಟ ನೈವೇದ್ಯ. ಅಂದರೆ ನೀನು? ನಾನು ಈ ನಾಡಿನ ದೇವತೆ, ಕುಂದರಮೊಟ್ಟೆ ತಾಯಿ ಎಂದು ನನ್ನನ್ನು ಕರೆಯುತ್ತಾರೆ. ಓಹೋ, ಆ ಕುಂದ್ರಮೊಟ್ಟೆ ದೇವಿ ನೀನೇನು? ಹೌದು. ಬಿಡು. ನಿಲ್ಲು. ಮೊದಲು ನಾನು ಸೇವಿಸುತ್ತೇನೆ, ಆಮೇಲೆ ನೀನು ಭಕ್ಷಿಸು. ಅದೇಗಾದೀತು. ಮೊದಲು ನಾನು ಭಕ್ಷಿಸಿ ಉಳಿದರೆ ನೀನು ಪ್ರಸಾದವೆಂದು ತಿನ್ನಬಹುದು. ಸಾಧ್ಯವಿಲ್ಲ. ಮೊದಲು ನಾನೇ ಭಕ್ಷಿಸಿ ಬಿಡುತ್ತೇನೆ. ಬೇಡ ಕವಿ, ಬೇಡ, ಬೇಡ ಕವಿ, ಬೇಡ, ಬೇಡ, ಬೇಡ. ಎಷ್ಟೊಂದು ದೇವರು ನಿನಗೆ. ನನ್ನ ನೈವೇದ್ಯವನ್ನು ನೀನು ಭಕ್ಷಿಸಿ ಬಿಟ್ಟೆಯಾ? ತಿನ್ನದು ನಾನು ಸುಮ್ಮನೆ ಬಿಡುವುದಿಲ್ಲ.
ನನ್ನ ಸಾವು ನನ್ನ ಕೈಯಲ್ಲಿದೆ. ಇಂದಿನಿಂದ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೂ ಭಕ್ತರು ನೀಡುವ ನೈವೇದ್ಯ ನನಗೆ ಮಾತ್ರ ಮೀಸಲು. ನೀನು ನನ್ನನ್ನು ಗೆದ್ದರೆ ಈ ನೈವೇದ್ಯವನ್ನು ಸ್ವೀಕರಿಸಬಹುದು, ಇಲ್ಲದಿದ್ದರೆ ಇಲ್ಲ. ಹಾಗಾದರೆ ನಿನಗೆ ಭಯವಿಲ್ಲವೇ? ಭಯ ಭಯ ಹಾಗೆಂದರೇನು? ನಾನು ಯಾರಿಗೂ ಹೆದರುವುದಿಲ್ಲ. ಹಾಗಾದರೆ ನಿನಗೆ ಸಾವಿಲ್ಲವೇ? ಸಾವು ಅದು ದೈವ ಪ್ರೇರಿತವಲ್ಲದೆ. ಆ ದೈವ ನಾನು ತಾನೇ. ಇಲ್ಲವೆಂದವರಾರು? ದೇವರು ದೇವರಾಗಿರಬೇಕು. ವ್ರತ ಚರ್ಚೆ ಬೇಡ. ನೀನು ನನ್ನನ್ನು ಗೆದ್ದುಕೊಂಡು ನಿನ್ನ ಪಾಲಿನ ನೈವೇದ್ಯವನ್ನು ಸ್ವೀಕರಿಸು. ನಾನಿನ್ನು ಹೋಗಿ ಬರುತ್ತೇನೆ. ಕವಿ, ನಿನ್ನ ಅಂತ್ಯಕಾಲ ಸಮೀಪಿಸಿದೆ. ಅಹಂಕಾರವೇ ಅಂತ್ಯದ ಈ ಕಾಲ, ಅಂತ್ಯವೇ ನಮಗೆ ನಿಜ ಕಾಲ. ಅಹಂಕಾರವೇ ಅಂತ್ಯದ ಈ ಕಾಲ, ಅಂತ್ಯವೇ ನಮಗೆ ನಿಜ ಕಾಲ. ಅಂತ್ಯದ ಹಾದಿಯ ದೈವದ ಕಾಲ, ಅಂತ್ಯದ ಹಾದಿಯ ದೈವದ ಕಾಲ. ಅಂತ್ಯವೇ ಜನರ ಅಂತ್ಯ, ಅಂತ್ಯವೇ ಜನರ ಅಂತ್ಯ, ಅಂತ್ಯವೇ ಜನರ ಅಂತ್ಯ, ಅಂತ್ಯವೇ ಜನರ ಅಂತ್ಯ. ಕಾಳು ಕಾಳಮ್ಮ, ನನ್ನ ದರ್ಬಾರಿನ ವಸ್ತ್ರವನ್ನು ತೆಗೆದುಕೊಂಡು. ಸರಿ ಸ್ವಾಮಿ. ಸ್ವಾಮಿ, ನೀವು ನಿನ್ನೆ ರಾತ್ರಿ ಹೇಳಿದ ಆ ಕುಂದ್ರು ಮೊಟ್ಟೆ ತಾಯಿಯ ವಿಷಯ ಕೇಳಿ ನನ್ನ ಮೈ ಜುಮ್ ಎಂದಿದೆ. ಆ ತಾಯಿಯ ತಂಟೆಗೆ ಹೋಗಬೇಡಿ. ಕಾಳು, ನನಗೆ ಸವಾಲು ಹಾಕಿ ನನ್ನ ಎದುರಿಗೆ ನೈವೇದ್ಯವನ್ನು ಭಕ್ಷಿಸುತ್ತಿದ್ದರೆ ನೋಡಿಕೊಂಡು ಸುಮ್ಮನಿರಬೇಕೆ? ಆ ನಿನ್ನ ತಾಯಿಗೆ ಹೇಳು, ನಾನು ಯಾರಿಗೂ ಹೆದರುವುದಿಲ್ಲ. ಬೇಡ ಸ್ವಾಮಿ, ಬೇಡ. ದೈವಶಕ್ತಿ ಎದುರು ಹೋಗುವುದು ಬೇಡ. ಕಾಳು, ದೈವಶಕ್ತಿಯ ಎದುರಾಗಿ ನಾನು ಎಂದೂ ಹೋಗುವುದಿಲ್ಲ. ಆದರೆ ಆ ನಿನ್ನ ದೇವಿಗೆ ತಿಳಿಯಲಿ ನನ್ನ ಹಠ ಏನೆಂದು. ಸ್ವಾಮಿ, ಬೆಳ್ಳಿಯ ಬಾನಲ್ಲಿ ಬೆಳಚುಕ್ಕೆ ಕಂಡೆ, ಬೆಳಗಿನ ಚಳಿಯಲ್ಲಿ ಬಾನಕ್ಕಿ ಕಂಡೆ. ಬೆಳ್ಳಿಯ ಬಾಳಲ್ಲಿ ಬೆಳಚುಕ್ಕೆ ಕಂಡೆ, ಬೆಳಗಿನ ಚಳಿಯಲ್ಲಿ ಬಾನಕ್ಕಿ ಕಂಡೆ. ತಿಳಿಯಾಮುಖದ ಮಂದಹಾಸದಿಂದ, ತಿಳಿಯಾಮುಖದ ಮಂದಹಾಸದಿಂದ ಹೊರಟನೋ ಕೋಟೆ ಕಡೆಗೆ ಕವಿ, ಹೊರಟನೋ ಕೋಟೆ ಕಡೆಗೆ ಕವಿ, ಹೊರಟನೋ ಕೋಟೆ ಕಡೆಗೆ ಕವಿ, ಹೊರಟನೋ ಕೋಟೆ ಕಡೆಗೆ ಕವಿ, ಹೊರಟನೋ ಕೋಟೆ ಕಡೆಗೆ ಕವಿ. ಮಹಾಕವಿ ಅಪ್ಪಚ್ಚು ಸಭೆಗೆ ಬರುತ್ತಿದ್ದಾರೆ. ಧೀರ, ಶೂರ, ಗಂಭೀರ, ಮಹಾವೀರ
ದೇವತಾ ಸ್ವರೂಪ ಶ್ರೀ 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 ಲಿಂಗರಾಜೇಂದ್ರ ಒಡೆಯರು ಸಭೆಗೆ ಆಗಮಿಸುತ್ತಿದ್ದಾರೆ. ಮಹಾಮಂತ್ರಿಗಳೇ, ಏನಿ ಈ ಉದ್ದಟತನ? ದರ್ಬಾರಿನ ನಿಯಮವನ್ನು ಪಾಲಿಸಿದವನಿಗೆ ನಮ್ಮಲ್ಲಿ ಏನು ಶಿಕ್ಷೆ? ಮಹಾಪ್ರಭುಗಳು ಕ್ಷಮಿಸಬೇಕು. ಕವಿಗಳ ವಿಚಾರದಲ್ಲಿ ದಯೆ ತೋರಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೆ. ಅದು ಅಲ್ಲದೆ ಅವರು ಈಗ ತಾನೇ ನಮ್ಮ ರಾಜ್ಯಾಂಗಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರಿಗೆ ನಮ್ಮ ರಾಜ್ಯದ ನಿಯಮಗಳು ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಈ ಉದ್ದಟತನಕ್ಕೆ ಕಾರಣವೆಂದು ತಿಳಿದುಕೊಳ್ಳೋದು ನಿಮ್ಮ ಕರ್ತವ್ಯವಲ್ಲವೇ ಮಹಾಮಂತ್ರಿಗಳೇ? ಹೌದು ಮಹಾಪ್ರಭು. ಹಾಗಾದರೆ ಹಿಂದಿನ ಕಡೆಯ ವಿಚಾರಣೆ ಕವಿಗಳದ್ದಾಗಿರಲಿ. ಅಲ್ಲಿಯವರೆಗೆ ಇವರನ್ನು ರಾಜಭಟರ ನೆರವಿನಲ್ಲಿ ಬಂಧಿಸಿ. ಆಗಲಿ ಮಹಾಪ್ರಭು. ಕೋತ್ವಾಲರೇ, ಮಹಾಮಂತ್ರಿಗಳೇ, ಇಂದಿನ ವಿಚಾರಣೆ. ಮಹಾಪ್ರಭು, ಕೋತ್ವಾಲರು ಒಬ್ಬನನ್ನು ಬಂಧಿಸಿ ತಂದಿದ್ದಾರೆ. ಎಳೆದು ತನ್ನಿ ಅವನನ್ನು. ಕೋತ್ವಾಲರೇ, ಇವನು ಮಾಡಿದ ಅಪರಾಧಗಳೇನು? ಇವನೊಬ್ಬ ಕಳ್ಳತನ ಮಾಡುವಾಗ ಸಿಕ್ಕಿಬಿದ್ದಿದ್ದಾನೆ. ಕೋತ್ವಾಲರೇ, ಪ್ರಕ್ರಿಯೆಯಲ್ಲಿ ವಿಚಾರಣೆಯಾಗದೆ ಯಾರನ್ನು ಕಳ್ಳ ಎಂದು ಸಂಬೋಧಿಸುವುದು ತಪ್ಪಾಗುತ್ತದೆ. ಕ್ಷಮಿಸಿ ಮಹಾಪ್ರಭು. ಮುಂದುವರಿಸಿ. ನಮ್ಮ ರಾಜ್ಯದ ಆಭರಣ ಅಂಗಡಿಯಲ್ಲಿ ಚಿನ್ನಾಭರಣವನ್ನು ಮಾರುತ್ತಿದ್ದ. ಆ ಅಂಗಡಿಯವನು ಈ ಆಭರಣಗಳು ಎಲ್ಲಿಯದು ಎಂದು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರಿಸದಿದ್ದ ಕಾರಣ ನಮ್ಮ ರಾಜಮಠದಿಂದ ಬಂಧಿಸಿ ಕರೆತಂದಿದ್ದೇನೆ. ಮಹಾಮಂತ್ರಿಗಳೇ, ವಿಚಾರಣೆ ನಡೆಯಲಿ. ಹಾಗೆ ಆಗಲಿ ಸ್ವಾಮಿ. ಕೋತ್ವಾಲರೇ, ನಿಮ್ಮ ವಿಚಾರಣೆಯಲ್ಲಿ ತಿಳಿದು ಬಂದ ವಿಚಾರಗಳೇನು? ಮಹಾಸ್ವಾಮಿ, ಇವನು ನಮ್ಮ ನೆರೆನಾಡಿನವನು. ಇವನ ಮಾವ ಹಾಗೂ ಹೆಂಡತಿಯನ್ನು ಕೊಂದು ಅವರಲ್ಲಿದ್ದ ಚಿನ್ನಾಭರಣ ತಂದು ಇಲ್ಲಿ ಮಾರುತ್ತಿದ್ದ ಮಹಾಸ್ವಾಮಿ. ನೆರೆಯ ನಾಡಿನವನೇ? ಹೌದು. ಅಂದರೆ ನಮ್ಮ ನಾಡಿನವರಲ್ಲ ಎಂದಾಯಿತು. ಹೌದು ಮಹಾಸ್ವಾಮಿ. ಇವನ ನಾಡಿನ ಹೆಸರು ಪಂಚಕೋಡಿ ಸ್ವಾಮಿ. ಅದು ಸಾಮಂತರಾದ ಮಹಾಲಿಂಗೇಗೌಡರ ಪ್ರಾಂತ್ಯ ಮಹಾಪ್ರಭು. ಹಾಗಾದರೆ ಇವನನ್ನು ಅವರಿಗೆ ಒಪ್ಪಿಸಿ ಬಿಡಿ. ಅವರು ಮಹಾ ನ್ಯಾಯವಂತರೆಂದು ನಮಗೆ ತಿಳಿದಿದೆ. ಹಾಗೆ ಆಗಲಿ ಮಹಾಪ್ರಭು. ಕೋತ್ವಾಲರೇ, ಮಹಾಮಂತ್ರಿಗಳೇ, ಏನದು ಗದ್ದಲ? ಅವರನ್ನು ಬರಹೇಳಿ. ಹಾಗೆ ಆಗಲಿ ಪ್ರಭು. ಕೋತ್ವಾಲರೇ, ಅವರನ್ನು ಒಳಬಿಡಿ. ಮಹಾಸ್ವಾಮಿ, ಈ ಪಾಪಿ ನನ್ ಮಗಿನ ಕೊಂದ್ಬಿಟ್ಟವನೇ ಸ್ವಾಮಿ. ಇವನಿಗೆ ಶಿಕ್ಷೆ ಕೊಡಿ. ಸತ್ತು ರಾಜರ ಸನ್ನಿಧಾನದಲ್ಲಿ ಗಲಾಟೆಗೆ ಅವಕಾಶವಿಲ್ಲ. ಕೋತ್ವಾಲರೇ, ಪ್ರಜೆಗಳು ನ್ಯಾಯ ಕೇಳಲು ಬಂದಾಗ ಅವರಿಗೆ ಸರಿಯಾದ ನ್ಯಾಯ ಒದಗಿಸಬೇಕಾದದ್ದು ನಮ್ಮ ಧರ್ಮ. ಬಿಡಿಯವರನ್ನು. ಹೇಳಿ ತಾಯಿ, ನಿನಗೆ ಯಾರಿಂದ ಅನ್ಯಾಯವಾಗಿದೆ? ನಮ್ಮಿಂದಲೇ ಅಲ್ಲ, ಆಸ್ಥಾನದ ಅಧಿಕಾರಿಗಳಿಂದಲೇ ಅಥವಾ ನಮ್ಮ ರಾಜಭಟರಿಂದಲೇ? ಇಲ್ಲಿ ನ್ಯಾಯ ಧರ್ಮಕ್ಕೆ ಸರಿಯಾದ ಮರ್ಯಾದೆಯನ್ನು ಕೊಡುತ್ತೇವೆ. ಇಲ್ಲದಿದ್ದರೆ
ನಾವು ಈ ರಾಜ ಪದವಿಗೆ ಅನರ್ಹರಾಗಿ ಬಿಡುತ್ತೇವೆ. ಹೇಳು ತಾಯಿ, ನಿನಗೆ ಯಾರಿಂದ ಅನ್ಯಾಯವಾಗಿದೆ? ಇವನೇ ನನ್ನ ಮಗನ ಕೊಂದಿತ್ತು. ಯಾರಿಂದ ಕೊಲೆಯಾಯಿತು ತಾಯಿ? ಇದು ಕೊಲೆಯಲ್ಲಮ್ಮ ಸ್ವಾಮಿ, ಸುಳ್ಳು. ಹಾಗಾದರೆ ಯಾವುದು ಸತ್ಯ? ಏನು ನಡೆಯಿತು ಎಂದು ಯಾರಾದರೊಬ್ಬರು ಕೂಲಂಕುಷವಾಗಿ ಹೇಳಿ. ನಾನು ಹೇಳ್ತೀನಿ ಸ್ವಾಮಿ, ಇವಳು ಚೆನ್ನಮ್ಮ. ಇಲ್ಲಿ ಹಳುತ್ತಾ ನಿಂತಿರುವನು ಇವಳ ಗಂಡ ಚೆನ್ನಪ್ಪ. ಇವರದೇ ಮಗು ಈಗ ಸತ್ತಿರೋದು. ಹಾ, ಮುಂದೇನಾಯ್ತು? ಇವರಿಬ್ಬರಿಗೂ ಮದುವೆ ಆದ್ಮೇಲೆ ಚಂದಾಗಿದ್ರು ಸ್ವಾಮಿ. ಇವ್ರು ಜಗಳೇ ಮಾಡ್ತಿರ್ಲಿಲ್ಲ. ಇವ್ರಿಗೆ ಒಂದು ಗಂಡು ಮಗುನೂ ಆಯ್ತು. ಅದೇ ಇದು ಸ್ವಾಮಿ. ಹಾ, ಹಾಗಾದರೆ ಈ ಮಗುವನ್ನು ಕೊಂದವರು ಯಾರು? ಇವನೇ ನನ್ನ ಮಗುನ ಕೊಂದಿತ್ತು. ಸುಳ್ಳು ಸಮೇರ, ಸುಳ್ಳು. ಒಂದು ಸಭೆಯಲ್ಲಿ ಗಲಾಟೆಗೆ ಅವಕಾಶವಿಲ್ಲ. ಮಹಾಮಂತ್ರಿಗಳೇ, ಇದೇ ನಿಜ ಸಂಬಂಧ. ಮೊದಲು ಮಗುವಿನ ಮೃತ್ಯುವಿಗೆ ಕಾರಣವೇನೆಂದು ವಿಚಾರಿಸಿ. ಹಾಗೆ ಆಗಲಿ ಮಹಾಪ್ರಭು. ಹಾ, ಏನು ನಡೆಯಿತು ಎಂದು ಕೂಲಂಕುಷವಾಗಿ ಹೇಳ್ತಾಯಿ. ಏನಂತ ಹೇಳಿ ಸ್ವಾಮಿ, ಬೆಳಿಗ್ಗೆ ಎದ್ದು ಕೂಸ್ ಕಾಲ್ ಕೊಟ್ಟು ಮುತ್ತಿಟ್ಟು ಉಣ್ಣಕ್ಕಿಟ್ಟು ಆಟಕ್ಕಿಟ್ಟೆ. ನನ್ ಗಂಡ ಹೊಲಕ್ಕೆ ಹೊಂಟಿದ್ದ, ಅವನ್ಗೂ ಉಣ್ಣಕ್ಕಿಟ್ಟೆ. ಮಗು ಆಡ್ತಾ ಇತ್ತು. ಹೋಗುವಾಗ ಮುತ್ತಿಟ್ಟು ಇವತ್ತು ಮಗಿನ ಹೊಲಕ್ಕೆ ಕರ್ಕೊಂಬ ಅಂತ ಹೇಳ್ದ. ಅಪ್ಪ ನಾನು ಬರ್ತೀನಿ ಅಂತ. ಇವಾಗ ಬೇಡ, ಅಮ್ಮನ ಜೊತೆಗೆ ಬಾ ಅಂತ ಹೇಳ್ದ. ಯಾವತ್ತು ಮಗಿನ ಹೊಲಕ್ಕೆ ಕರ್ಕೊಂಬರ್ಬೇಡ ಅಂತಿದ್ದವನು ಇವತ್ತು ಕರ್ಕೊಂಬ ಅಂತ ಹೇಳ್ದ ಸ್ವಾಮಿ. ಅದು ಹೇಗಾದೀತು ತಾಯಿ? ಸುಳ್ಳು ಸ್ವಾಮಿಯಾರ, ಸುಳ್ಳು. ಅಲ್ಲಿ ಹೇಳೋದೆಲ್ಲ ಸುಳ್ಳು. ಅಲ್ಲೇನ್ ಹೇಳ್ಬೇಕಂತ ಅವಳೇ ಹೇಳ್ಬೇಕು. ನೋಡ್ತಿದ್ದಂಗೆ ಕಲ್ಲೆ ತಗೋನೆ ಸ್ವಾಮಿ. ಪಾಪಿ, ಇವನನ್ನ ಬಿಡ್ಬೇಡಿ, ಶಿಕ್ಷೆ ಕೊಡಿ. ನನ್ ಮಗೇನ ಅವನೇ ಸಾಯಿಸೇನೆ ಅಂತ ಹೇಳ್ತೀಯಲ್ಲ, ಏನ್ ನಡೀತು ಅಂತ ಸರಿಯಾಗಿ ಹೇಳು. ನಮ್ ಸ್ವಾಮಿಯರು ನ್ಯಾಯ ಕೊಡ್ತಾರೆ. ನಮ್ ನಾಡಾಗೆ ನ್ಯಾಯ ತುಂಬೈತೆ. ಹೇಳು ಸರಿಯಾಗಿ ಅದೇನ್ ನಡೀತು ಅಂತ. ರಾಮಜ್ಜ, ಅವಸರವಿಲ್ಲ, ನಿಧಾನವಾಗಿ ಹೇಳಲಿ. ಬೇರೆ ಯಾರು ಮಾತನಾಡಬೇಡಿ. ಹೇಳು ತಾಯಿ. ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನದಾಗ ಬುತ್ತಿ ತಗೊಂಡು ಮಗಿನ ಕರ್ಕೊಂಡು ಹೊಲಕ್ ಬಂದೆ ಸ್ವಾಮಿ. ಅಯ್ಯೋ, ಹೊಲ್ದಾಗೆ ಇವನ್ಗೆ ಉಣ್ಣಕ್ಕಿಟ್ಟೆ. ಕೂಸ್ಗೂ 2 ತುತ್ತಿಟ್ಟ. ಉಂಡ ಮೇಲೆ ಪಾತ್ರೆ ತೊಳೆಯಕ್ಕೆ ನೀರ್ ಕಡೆ ಹೊಂಟೆ. ನಾನ್ ಬರೋದ್ರೊಳಗೆ ಮಗಿನ ತಲೆ ಸೆಳೆ ರಕ್ತ ಸುರಿತಿತ್ತು ಸ್ವಾಮಿ, ರಕ್ತ ಸುರಿತಿತ್ತು. ಅಯ್ಯೋ, ಮಹಾಮಂತ್ರಿಗಳೇ, ಇವನನ್ನು ನೋಡಿದರೆ ಇವನೇ ಮಗುವನ್ನು ಕೊಂದ ಎಂದು ತೋಚುವುದಿಲ್ಲ. ಮೊದಲು ಮಗುವಿನ ಮೃತ್ಯುವಿನ ಕಾರಣವೇನೆಂದು ವಿಚಾರಿಸಿ. ಹಾಗೆ ಆಗಲಿ ಪ್ರಭು. ಈ ತರ ಮುಖಚಹರೆಯನ್ನು ನೋಡಿದರೆ ಆ ರೀತಿ ಹೇಳಲಾಗುವುದಿಲ್ಲ. ಸ್ವಾಮಿ, ವಿಚಾರಿಸುತ್ತೇನೆ. ಮಗುವಿಗೆ ನೀನೇನು ಮಾಡಿದೆ ಹೇಳು. ನೀನು ಈ ರೀತಿ ಮೌನವಾಗಿದ್ದರೆ ಈ ರಾಜ್ಯದ ಶಾಸನದ ಪ್ರಕಾರ ನಿನ್ನ ಶಿರಚ್ಛೇದನವಲ್ಲದೆ ನಿನ್ನ ತಂದೆ ತಾಯಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಶಿಕ್ಷೆಗೊಳಗಾಗುತ್ತಾರೆ. ಮಾತನಾಡು. ಅವಳು ಹೇಳೋದೆಲ್ಲ ನಿಜ. ಮಗಿನ ನಾನೇ ಕೊಂದೆ. ನನಗೆ ಶಿಕ್ಷೆ ಕೊಡಿ ಸ್ವಾಮಿ, ನನಗೆ ಶಿಕ್ಷೆ ಕೊಡಿ. ಇವನೇ ಮಗುವನ್ನು ಕೊಂದದ್ದನ್ನು ನಿಮ್ಮಲ್ಲಿ ಯಾರಾದರೂ ನೋಡಿದ್ದೀರಾ? ಹಾಗಾದರೆ ನಿಮಗೆಲ್ಲ ಹೇಗೆ ತಿಳಿಯಿತು? ಸ್ವಾಮಿಯರ, ಸುಮಾರು ಸೂರ್ಯ ನೆತ್ತಿ ದಾಟಿರ್ಬೇಕ್ರ. ಆಗ ರಕ್ತ ಸುರಿತಾ ಇರೋ ಮಗ ನೆತ್ಕೊಂಡ್ ಬರ್ತಾ ಇದ್ಲು. ನಾವು ಕೇಳ್ದೋ, ನಮ್ಗೆ ನ್ಯಾಯ ಬೇಕು ಅಂತ ಅರಮನೆ ಕಡೆ ಓಡ್ ಬಂದ್ಬಿಟ್ಲು ಸ್ವಾಮಿಯರ.
ಆಮೇಲೆ ನಾವು ವಿಚಾರಿಸಕ್ಕಾಗಲಿಲ್ಲ, ನಾವು ಹಿಂಗೆ ಬಂದ್ಬಿಟ್ಟು ಅದೇನಾಯ್ತು ಅಂತ ತಾವೇ ವಿಚಾರ ಮಾಡ್ಬೇಕು ಸ್ವಾಮಿಯರ. ಹಾಗಾದರೆ ಮಗುವಿನ ಮೃತ್ಯುವಿನ ಕಾರಣ ನೀನೇ ಹೇಳಬೇಕು. ಇಲ್ಲದಿದ್ದರೆ ನಿನಗೆ ಶಿಕ್ಷೆ ಖಂಡಿತ. ಹೇಳು. ಹೌದು, ನಾನೇ ಸಾಯಿಸ್ತೆ, ನಾನೇ ಸಾಯಿಸ್ತೆ. ನನ್ನ ಮಗುನ ನಾನೇ ಸಾಯಿಸ್ತೆ. ನನಗೆ ಶಿಕ್ಷೆ ಕೊಡಿ ನಾವೇ, ನನ್ನನ್ನು ಸಾಯಿಸ್ಬೇಡಿ, ಸಾಯಿಸ್ಬೇಡಿ. ಹೌದು ಹೌದು, ಇವನ್ನೇ ನನ್ನ ಮಗಿನ ಕೊಂದಿತ್ತು. ಇವನ್ನ ಬಿಡಬೇಡಿ, ಇವನಿಗೆ ಶಿಕ್ಷೆ ಕೊಡಿ, ಶಿಕ್ಷೆ ಕೊಡಿ. ತಾಳು ತಾಯಿ, ನಿನ್ನ ಒಡಲವರಿ ಈ ಆಸ್ಥಾನವನ್ನೇ ಸುಡುತ್ತಿದ್ದೆ. ಒಂದು ವೇಳೆ ಇವರೇ ತಪ್ಪು ಮಾಡಿದ್ದರೆ ಖಂಡಿತ ಶಿಕ್ಷೆ ಆಗುತ್ತದೆ. ಹೇಳು, ಅಲ್ಲೇನು ನಡೆಯಿತು ಎಂದು ಹೇಳು. ಏನ್ ಹೇಳಿ ಸ್ವಾಮಿ, ಏನ್ ಹೇಳಿ? ಆ ಸಮಯದಾಗಿ ನಾನು ಹಾಗೆ ಮಾಡಬಾರ್ದಾಗಿತ್ತು. ಇವಳು ಊಟ ಕೊಟ್ಟು ಪಾತ್ರೆ ತೊಳೆಯಕ್ಕೆ ಅಂತ ನೀರಿಗೊಂದು ಸ್ವಾಮಿ, ನೀರಿಗೊಂದು. ಸ್ವಲ್ಪ ಹೊತ್ತು ಮಗಿನ ಆಡಿಸ್ತಾ ಇದ್ದೆ. ಬಿಸಿಲಿನ ಜಳದಾಗೆ ಊಟ ಹೊತ್ಕೊಂಡು ಬಂದವಳೆ. 2 ಎಳ್ನೀರು ಕಿಡುವ ಅಂತ ಪಕ್ಕದಲ್ಲೇ ಇದ್ದ ಮರುಕತ್ತಿದೆ ಸ್ವಾಮಿ, ಮರುಕತ್ತಿದೆ. ಮಗು ನನ್ನ ಹಿಂದೆನೆ ಬಂದು ನಾನು ನೋಡಿಲ್ಲ ಹೊಡಿಯ, ನಾನು ನೋಡಿಲ್ಲ. ಮರುಕತ್ತಿ ಎಳ್ನೀರು ಕೆಡಬಿಟ್ಟೆ. ಅದು ನೇರವಾಗಿ ಮಗು ತಲೆ ಮೇಲೆ ಬಿತ್ತು. ನಾನು ಅಯ್ಯೋ ಅಂದೆ. ಬೇಗ ಹಿಡಿದು ಮಗುನ ಎತ್ಕೊಂಡೆ. ಮಗು ತಲೆ ಹೊಡೆದು ರಕ್ತ ಸುರಿತಿತ್ತು ಸ್ವಾಮಿ. ಮಗುನ ಪ್ರಾಣ ಹೊಂಟೋಯ್ತು. ಇವಳು ಅಷ್ಟಲ್ಲಿ ಬಂದು ಮಗುನ ತಲೆ ಹೊಟ್ಟಿದ್ ನೋಡಿ ಬಡ್ಕೊಂಡು ಸ್ವಾಮಿ, ಬಡ್ಕೊಂಡು. ನಾನೇ ಸಾಯಿಸ್ಬಿಟ್ಟೆ ಅಂತ ನನ್ನ ಕೈಯಿಂದ ಕಿತ್ಕೊಂಡು ಮಗುನ ಪ್ರಾಣ ಹೊಂಟೋಯ್ತು. ರಾಜಗುರುಗಳೇ, ಕವಿಗಳೇ, ಮಹಾಮಂತ್ರಿಗಳೇ, ಮಂತ್ರಿಗಳೇ, ಸಾಮಂತರೇ, ಇದೊಂದು ವಿಶಿಷ್ಟವಾದ ಸಭೆ. ಈ ಸನ್ನಿವೇಶವನ್ನು ಈ ಸಭೆಯಲ್ಲಿ ಹೇಗೆ ತೀರ್ಮಾನಿಸುವುದು? ನೀವೇ ಹೇಳಿ. ಮಹಾಪ್ರಭು, ಇವರುಗಳು ಮಗುವನ್ನು ಹೊಲಕ್ಕೆ ಕರೆದುಕೊಂಡು ಹೋದದ್ದು ತಪ್ಪು. ಅಲ್ಲದೆ ತಂದೆ ತಾಯಿಯರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣುತ್ತದೆ. ಮಹಾಪ್ರಭು, ಇವರ ನಿರ್ಲಕ್ಷ್ಯತೆ ಇದಕ್ಕೆ ಕಾರಣ ಪ್ರಭು. ಈ ಸಾವಿನಲ್ಲಿ ಇಬ್ಬರೂ ಭಾಗಿಗಳು. ಇವರಿಬ್ಬರು ಶಿಕ್ಷೆಗೆ ಅರ್ಹರು. ಅಪ್ಪಚ್ಚು ಕವಿಗಳೇ, ನೀವೇನು ಹೇಳುತ್ತೀರಿ? ಏಕೆ ಮಾತನಾಡುತ್ತಿಲ್ಲ? ಮಹಾಪ್ರಭು, ಈ ದಂಪತಿಗಳನ್ನು ನೋಡುತ್ತಿದ್ದರೆ, ಅವರು ಆಡುವ ಮಾತುಗಳನ್ನು ಕೇಳುತ್ತಿದ್ದರೆ, ಅವರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ಎಂದು ತಿಳಿದು ಬರುತ್ತದೆ. ಇಂತಹ ದಂಪತಿಗಳು ಒಂದು ಮಗುವಿನ ಕೊಲೆ ಮಾಡಿದ್ದಾರೆ ಎಂದರೆ ಅದು ತಪ್ಪಾಗುತ್ತದೆ ಮಹಾಪ್ರಭು. ಹಾಗಾದರೆ ಇದು ಒಂದು ಆಕಸ್ಮಿಕವಾದ ಸಾವು. ಇಲ್ಲಿ ಯಾರು ತಪ್ಪು ಮಾಡಿಲ್ಲ. ವಿಧಿಯಾಟಕ್ಕೆ ನಾವೆಲ್ಲರೂ ತಲೆಬಾಗಬೇಕಲ್ಲವೇ ಮಹಾಪ್ರಭು? ಹೌದು ಹೌದು ಹೌದು. ಆ ತಾಯಿಗೆ ಇನ್ನೂ 10 ಮಕ್ಕಳು ಹುಟ್ಟಲೆಂದು ನಾನು ಹಾರೈಸುತ್ತೇನೆ. ಅಂದರೆ ಇಬ್ಬರು ತಪ್ಪಿಸ್ತರಲ್ಲವೆಂದೇ ನಿಮ್ಮ ತೀರ್ಮಾನ ಕವಿಗಳೇ? ಪ್ರಭು, ನನ್ನ ಅನಿಸಿಕೆಯನ್ನು ತಿಳಿಸಿದ್ದೇನೆ. ಇಷ್ಟರಲ್ಲಿ ಮಹಾ ನ್ಯಾಯವಾದಿಗಳಾದ ಪ್ರಭುಗಳ ಚಿತ್ತ. ಮಹಾಮಂತ್ರಿಗಳೇ, ನೀವೇನು ಹೇಳುತ್ತೀರಿ? ಮಹಾಪ್ರಭು, ಕವಿವರಿಯರು ಹೇಳಿದ್ದು ಅಕ್ಷರಶಃ ಸತ್ಯ. ಇಲ್ಲಿ ಯಾರು ತಪ್ಪು ಮಾಡಿಲ್ಲ, ಯಾರು ಶಿಕ್ಷೆಗೂ ಅರ್ಹರಲ್ಲ.
ಪ್ರಭುಗಳೇ ದಯವಿಟ್ಟು ನ್ಯಾಯವನ್ನು ತಿಳಿಸಬೇಕೆಂದು ಕೋರಿಕೊಳ್ಳುತ್ತೇನೆ. ಕನ್ನಡಿಗರೇ, ಮಹಾಪ್ರಭು, ಈ ವಿಚಾರದಲ್ಲಿ ನಮ್ಮ ನಿರ್ಣಯ ಇಷ್ಟೇ. ಇಲ್ಲಿ ಯಾರೂ ತಪ್ಪು ಮಾಡಿಲ್ಲ. ಆ ಮಗುವಿನ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇತ್ತು ಎಂದರೆ ಯಾರಿಗೂ ಶಿಕ್ಷೆ ಕೊಡಲು ನಾವು ಅರ್ಹರಲ್ಲ. ದೇವರು ಈಗಲೇ ಎಲ್ಲವನ್ನೂ ಮಾಡಿ ಮುಗಿಸಿದ್ದಾನೆ. ಇಲ್ಲಿ ಇವರು ನಡೆದಿದ್ದನ್ನು ಮರೆತು ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮುಗಿಸಿ ಮುಂದೆ ಅನನ್ಯವಾಗಿ ಬಾಳಬೇಕು ಎಂದು ಈ ಸಭೆ ಆಶಿಸುತ್ತದೆ. ತಾಯಿ ವಿಧಿಯಾಟಕ್ಕೆ ಎಲ್ಲರೂ ತಲೆಬಾಗಲೇಬೇಕು. ಗಂಡನನ್ನು ದೇವರು ಎಂದು ಭಾವಿಸಿ ಅವನು ಹೇಳಿದಂತೆ ಕೇಳಿಕೊಂಡು ಇನ್ನೂ 10 ಮಕ್ಕಳ ತಾಯಿಯಾಗು ಎಂದು ಈ ಮಹಾಸಭೆ ಹಾರೈಸುತ್ತದೆ. ಈ ಆಘಾತದಿಂದ ಇವರು ಹೊರಬರಲು ಇವರಿಗೆ 100 ವರಹಗಳನ್ನು ಹಾಗೂ 10 ಪರ್ವ ಜಾಗವನ್ನು ಇವರಿಗೆ ದಾನವಾಗಿ ಕೊಡುತ್ತೇವೆ. ಇಲ್ಲಿಗೆ ಈ ವಿಚಾರವನ್ನು ಮುಗಿಸುತ್ತೇವೆ. ನಮ್ಮ ನಾಡಿನ ದೇವಾನು ದೇವತೆಗಳು ನಿಮ್ಮನ್ನೆಲ್ಲ ರಕ್ಷಿಸಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ. ಹೊರಟೆ ಹೋಯಿತು ಒಂದು ಜೀವ, ಬರಡಾಯ್ತು ತಾಯಿ ಜೀವ. ಹಾಡುತ್ತಿದ್ದ ಮಗುವ, ನಗುತ್ತಿದ್ದ ಮಗುವ, ಹೊರಟೆ ಹೋಯಿತು ಒಂದು ಜೀವ, ಹೊರಟೆ ಹೋಯಿತು ಒಂದು ಜೀವ, ಹೊರಟೆ ಹೋಯಿತು ಒಂದು ಜೀವ. ಅಪ್ಪಚ್ಚು ಕವಿಗಳೇ, ಎಂತಹ ವಿಪರ್ಯಾಸ! ತನ್ನ ತಂದೆಯ ಕೈಯಿಂದಲೇ ಮಗುವಿನ ಮೃತ್ಯು, ತಾಯಿಯೇ ಅದಕ್ಕೆ ಕಾರಣ. ಮಹಾಮಂತ್ರಿಗಳೇ, ಇದಕ್ಕೆಲ್ಲ ವಿಧಿಯಾಟವೇ ಕಾರಣ. ಆ ವಿಧಿಯನ್ನು ಗೆಲ್ಲಲು ನಮ್ಮಂತಹ ಮೇಧಾವಿಗಳಿಂದಲೂ ಸಾಧ್ಯವೇ? ಅವರವರ ಪಾಪಕ್ಕೆ ಅವರವರೇ ಹೊಣೆ. ಕವಿಗಳೇ, ನಿಮ್ಮ ವಿಷಯದಲ್ಲಿ ಏನೋ ಸಮಾಚಾರ ಕೇಳಿಸಿಕೊಂಡೆ. ತಮಗೂ ತಾಯಿ ಕುಂದ್ರಮೊಟ್ಟೆ ದೇವಿಗೂ ಜಗಳವಂತೆ. ಮಹಾಮಂತ್ರಿಗಳೇ, ಅಂಥದ್ದು ಏನೂ ಇಲ್ಲ. ತಾಯಿಯೊಡನೆ ಸ್ವಲ್ಪ ಸಮಯ ತಮಾಷೆಯಾಗಿ ಕಳೆದೆ ಅಷ್ಟೇ. ಸರಿ ಕವಿಗಳೇ, ನನಗೆ ಮಹಾರಾಜರೊಡನೆ ಮಂತ್ರಾಲೋಚನೆಗೆ ಹೋಗಬೇಕಿದೆ. ತಮ್ಮಿಂದ ಅಪ್ಪಣೆಯಾದಲ್ಲಿ ತಮ್ಮ ಚಿತ್ತ. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಮಹಾಮಂತ್ರಿಗಳು ತಮ್ಮ ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ಅವರನ್ನು ಬರಹೇಳಿ. ಮಹಾಪ್ರಭುಗಳಿಗೆ ಪ್ರಣಾಮ. ಕುಳಿತುಕೊಳ್ಳಿ. ಮಹಾಮಂತ್ರಿಗಳೇ, ಈ ದಿನದ ರಾಜ್ಯಸಭೆ ಒಂದು ವಿಶಿಷ್ಟ ಅಲ್ಲವೇ? ಎಂಥ ವಿಪರ್ಯಾಸ! ಹೌದು ಮಹಾಪ್ರಭು. ಆ ಕಳ್ಳನ ವಿಷಯದಲ್ಲಿ ತೆಗೆದುಕೊಂಡ ನಿರ್ಣಯ ಸರಿಯಷ್ಟೇ? ಸರಿಯಾಗಿತ್ತು ಮಹಾಪ್ರಭು. ಹಾಗೆಯೇ ಆ ಮಗುವಿನ ವಿಷಯದಲ್ಲಿ ತೆಗೆದುಕೊಂಡ ನಿರ್ಣಯ ಯೋಚಿತವಾಗಿತ್ತು. ಸ್ವಾಮಿ, ಎಲ್ಲರೂ ತಮ್ಮನ್ನು ಹೊಗಳುತ್ತಿದ್ದಾರೆ. ಮಹಾಮಂತ್ರಿಗಳೇ, ನಮ್ಮ ನ್ಯಾಯ ಸರಿಯಾಗಿದೆಯೋ ಇಲ್ಲವೋ ಎಂಬುದಕ್ಕೆ ಈ ಮಂತ್ರಾಲೋಚನೆ ನಮ್ಮನ್ನು ಹೊಗಳುವುದಕ್ಕಲ್ಲ. ಅಂದ ಹಾಗೆ ಕೈವರ್ಯದ ಸಮಯೋಚಿತ ಮಾತುಗಳಿಂದ ನಾವು ಈ ನಿರ್ಣಯಕ್ಕೆ ಬರಬೇಕಾಯಿತು. ಇಲ್ಲದಿದ್ದರೆ ನಾವು ತಪ್ಪು ತೀರ್ಪನ್ನು ಕೈಗೆತ್ತಿಕೊಳ್ಳುತ್ತಿದ್ದೇವೋ ಎಂದು. ಹೌದು ಮಹಾಪ್ರಭು. ಕವಿಗಳ ಬುದ್ಧಿಶಕ್ತಿ, ಸಮಯ ಪ್ರಜ್ಞೆ ಹೆಚ್ಚಬೇಕಾದದ್ದೇ. ಮಹಾಮಂತ್ರಿಗಳೇ, ಇಂದು ಮಲ್ಲಣ್ಣ ಕವಿಗಳಿಗೇನಾಯಿತು? ರಾಜ್ಯಸಭೆಯಲ್ಲಿ ಇಂಥ ಉದ್ದಟತನ ಮಾಡಬಹುದೇ? ಇದು ಮಹಾ ಅಪರಾಧ. ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಅಂದಾಗೆ ನಮ್ಮ ಕಿವಿಗಳಿಗೆ ಗುಪ್ತಚಾರರನ್ನ ಒಂದು ವಿಷಯ ತಿಳಿದಿದೆ. ಇದು ನಿಜವೇ? ಹೌದು ಮಹಾಪ್ರಭು. ಕವಿಗಳಲ್ಲಿ ಈ ವಿಚಾರವನ್ನು ಪ್ರಸ್ತಾವಿಸಿದೆ. ಆದರೆ ಅದಕ್ಕವರು ಸರಿಯಾದ ಉತ್ತರವನ್ನು ಕೊಡಲಿಲ್ಲ.
ಇದು ನಿಜವೇ? ಈ ರೀತಿ ಆಗಲು ಸಾಧ್ಯವೇ? ಅದು ನಮ್ಮ ರಾಜ್ಯದ ದೇವತೆಗಳನ್ನು ಎದುರಿ ಹಾಕಿಕೊಳ್ಳುವುದು ಸರಿ. ಆ ದೇವಿಯ ಕೋಪಕ್ಕೆ ಗುರಿಯಾಗುವುದಿಲ್ಲ. ಹಾಗೆ ಆದಲ್ಲಿ ನಾವು ಒಬ್ಬ ಮಹಾನ್ ಕವಿಯನ್ನು, ಮೇಧಾವಿ ಹಾಗೂ ಮಹಾವೀರರನ್ನು ಕಳೆದುಕೊಳ್ಳುತ್ತೇವೆ. ಹೌದು ಮಹಾಮಂತ್ರಿಗಳೇ, ನಾನು ಅವರಲ್ಲಿ ಇಂದು ವಿಹಾರದ ಸಮಯದಲ್ಲಿ ವಿಚಾರಿಸಿದೆ. ಆಗಬಹುದು ಸ್ವಾಮಿ. ಈ ವಿಚಾರವನ್ನು ಅವರಿಗೆ ತಿಳಿಸಬೇಕು. ನೀವಿನ್ನು ಹೊರಡಿ. ಹಾಗೆ ಆಗಲಿ ಸ್ವಾಮಿ. ಮಹಾಪ್ರಭುಗಳು ಏನೋ ಗಾಢಾಲೋಚನೆಯಲ್ಲಿ ಇರುವ ಹಾಗಿದೆ. ಹೌದು ಕವಿವರ, ನಿಮ್ಮ ದಿನಚರಿಯನ್ನು ಸ್ವಲ್ಪ ತಿಳಿಸುವಿರಾ? ಪ್ರಭು, ನನ್ನ ದಿನಚರಿಯೇ? ತಾವು ನನ್ನ ವಿಚಾರದಲ್ಲಿ ಏನೋ ಗೊಂದಲ ಮಾಡಿಕೊಂಡ ಹಾಗಿದೆ. ಛೇ, ಹಾಗೇನಿರಲಿಲ್ಲ. ನಿಮ್ಮ ಸಮಯ ಪ್ರಜ್ಞೆ, ಮೇಧಾವಿತನ ಕಂಡು ನಮಗೆ ಅಸೂಯೆ ಆಗಿದೆ. ಆದ್ದರಿಂದ ನಿಮ್ಮ ದಿನಚರಿಯನ್ನು ಪಾಲಿಸಿಕೊಂಡು ಹೋಗೋಣವೆಂದು ಹೇಳಿದವಷ್ಟೇ. ಕ್ಷಮಿಸಬೇಕು ಮಹಾಪ್ರಭು. ತಾವು ನನ್ನ ದಿನಚರಿಯನ್ನು ಪಾಲಿಸುವುದೇ ಅದು ಅಷ್ಟು ಉಚಿತವಲ್ಲ. 16 ರಾಜ್ಯಗಳಿಗೆ ಅರಸರಾಗಿರುವ ತಾವು ಹಾಗೂ ತಮ್ಮ ದಿನಚರಿ ನಮ್ಮ ದಿನಚರಿಗಿಂತ 10 ಪಟ್ಟು ಮೇಲಲ್ಲವೇ ಪ್ರಭು? ಭಲೇ ಕೈವರ್ಯ, ಭಲೇ. ನಿಮ್ಮನ್ನು ಮಾತಿನಿಂದ ಗೆಲ್ಲಲು ಸಾಧ್ಯವಿಲ್ಲ. ಇಂದು ನೀವು ರಾಜ್ಯಸಭೆಯಲ್ಲಿ ಆಡಿದ ಸಮಯ ಪ್ರಜ್ಞೆ ಮಾತುಗಳು ನಮ್ಮ ಮನವನ್ನು ಗೆದ್ದಿವೆ. ಇಂಥ ವಿಚಾರಧಾರೆ ವಿಧಿ ನಿಯಮವನ್ನು ಪಾಲಿಸುವವರಿಗೆ ಮಾತ್ರ ಬರುತ್ತಿದೆ ಎಂದು ನಾವು ಭಾವಿಸುತ್ತೇವೆ. ಆದ್ದರಿಂದ ಕೇಳಿದವಷ್ಟೇ. ನಿಮಗೆ ತಿಳಿಸಲು ಇಷ್ಟವಿಲ್ಲದಿದ್ದರೆ ಬಿಡಿ. ಛೇ, ಬೇಸರ ಪಟ್ಟುಕೊಳ್ಳಬೇಡಿ ಮಹಾಪ್ರಭು. ನಿತ್ಯ ಕಾರ್ಯಗಳನ್ನು ಮುಗಿಸಿ ನಾನು ಅರ್ಧ ತಾಸು ವ್ಯಾಯಾಮವನ್ನು ಮಾಡುತ್ತೇನೆ. ಸ್ನಾನದ ಬಳಿಕ ಸೂರ್ಯ ನಮಸ್ಕಾರವನ್ನು ಮಾಡುತ್ತೇನೆ. ಲಿಂಗೇಶ್ವರನ ಪೂಜೆಯನ್ನು ಮುಗಿಸಿ ನನ್ನ ಶ್ರೀಮತಿಯು ಕೊಡುವ ಫಲಹಾರವನ್ನು ಸೇವಿಸಿ ಅರಮನೆಗೆ ಬರುವುದು ನನ್ನ ವಾಡಿಕೆ. ಸಭೆ ಮುಗಿದ ಮೇಲೆ ಸಭೆ ಮುಗಿದ ಮೇಲೆ ಎಂದಿನಂತೆ ಗೆಳೆಯರೊಡನೆ ಹರಟೆ ಹೊಡೆಯುತ್ತೇವೆ. ಭೋಜನದ ಬಳಿಕ ಅರಮನೆಯ ಕಾರ್ಯಕಲಾಪದಲ್ಲಿ ಭಾಗಿಯಾಗುತ್ತೇನೆ. ಸಾಯಂಕಾಲ ತಮ್ಮ ಜೊತೆ ವಾಯು ವಿಹಾರಕ್ಕೆ ತೆರಳುತ್ತೇನೆ. ನಗರ ಪ್ರದಕ್ಷಿಣೆಯನ್ನು ಮುಗಿಸಿ ಮನೆ ತಲುಪುವ ಹೊತ್ತಿಗೆ ಮಧ್ಯರಾತ್ರಿ ಆಗಿಬಿಡುತ್ತದೆ. ಆಮೇಲೆ ಶ್ರೀಮತಿಯೊಡನೆ ಸರಸಲ್ಲಪ್ಪ. ನನ್ನಿರುವ ಆಕೆಯ ಮನಸ್ಸಿಗೆ ಸಮಾಧಾನವನ್ನು ಹೇಳಿ ನಿದ್ರಾ ದೇವಿಯ ಪರವಶವಾದರೆ ನಮ್ಮ ದಿನ ಮುಗಿಯಿತು ಮಹಾಪ್ರಭು. ಮಹಾರಸಿಕರು ನೀವು. ಅಂದ ಹಾಗೆ ನಮ್ಮ ಗಡಿ ಪ್ರಾಂತ್ಯವನ್ನು ರಕ್ಷಿಸುತ್ತಿರುವ ದೇವತೆಗಳಾದ ಮೀನಾಕ್ಷಮ್ಮ, ಕೋಟೆ ಮಾರಿಯಮ್ಮ, ದಂಡಿನ ಮಾರಿಯಮ್ಮ ಹಾಗೂ ಕುಂದ್ರುಮಟ್ಟಮ್ಮನವರು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸುವರಷ್ಟೇ. ಅವರವರ ಕರ್ತವ್ಯವನ್ನು ಅವರು ಸರಿಯಾಗಿ ಮಾಡುತ್ತಿದ್ದಾರೆ ಪ್ರಭು. ಆದರೆ ಜನರ ಭಕ್ತಿ ಭಾವನೆಗಳು ಅವರನ್ನು ವಿಮುಖರನ್ನಾಗಿ ಮಾಡಬಾರದು. ಕಾಲ ಕಾಲಕ್ಕೆ ತಕ್ಕಂತೆ ಅವರಿಗೆ ತಲುಪಬೇಕಾಗಿರುವ ಪೂಜೆ ನೈವೇದ್ಯಗಳು ತಲುಪುತ್ತಿರಬೇಕು. ನಿಷ್ಠೆ ಇರಬೇಕು ಪ್ರಭು. ಆದರೆ ಭಯ ಬೇಡ. ನಿಷ್ಠೆ, ಭಕ್ತಿ, ಶ್ರದ್ಧೆ ಇದ್ದ ಕಡೆ ಭಯವೂ ಇರಬೇಕಲ್ಲವೇ? ಹೌದು ಪ್ರಭು. ಆದರೆ ಅನಾವಶ್ಯಕವಾದ ಭಯ ಬೇಡ. ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಿ ಕವಿಗಳೇ. ಪ್ರಭು, ನಾನು ಅವರ ತಂಟೆಗೆ ಎಂದಿಗೂ ಹೋಗುವುದಿಲ್ಲ. ಆದರೆ ನನ್ನ ತಂಟೆಗೆ ಬಂದರೆ ಸುಮ್ಮನೆ ಬಿಡುವುದಿಲ್ಲ. ನಿಮಗೆ ಆ ದೇವಿಯೊಡನೆ ಯುದ್ಧ ಉಚಿತವಲ್ಲ. ಅಂದರೆ ನಿಮಗೆ ಮರಣ ಭಯವೇ ಇಲ್ಲವೇ ಕವಿಗಳೇ? ಮರಣ ನನ್ನ ಮರಣ ನನ್ನ ಕೈಯಲ್ಲೇ ಇದೆ. ಅಂದರೆ ಪ್ರತಿ ಪ್ರಾಣಿ ಪಕ್ಷಿಗಳಿಗೂ ಕೀಟ ಜಂತುಗಳಿಗೂ ಅವರವರ ಮರಣ ತಿಳಿದಿರುತ್ತದಲ್ಲವೇ ಪ್ರಭು? ಕೆಲವರಿಗೆ ಅವರ ಜೀವನದ ಗುಟ್ಟು ತಿಳಿದಿರುತ್ತದೆ, ಇನ್ನು ಕೆಲವರಿಗೆ ತಿಳಿದಿರುವುದಿಲ್ಲ ಅಷ್ಟೇ. ಸರಿ, ಹಾಗಾದರೆ ನೀವು ಆ ದೇವಿಯ ತಂಟೆಗೆ ಹೋಗಬೇಕು. ಅವಳ ಕರ್ತವ್ಯವನ್ನು ಮಾಡಲು ಬಿಡಿ. ಪ್ರಭು, ನಾನೊಬ್ಬ ಕೇವಲ ಕವಿಯಾಗಿದ್ದರೆ ನಿಮ್ಮ ಮಾತನ್ನು ಕೇಳುತ್ತಿದ್ದೇನೋ ಏನೋ. ಆದರೆ ಈಗ ನನಗೆ ಮತ್ತು ಆ ದೇವಿಯ ನಡುವೆ ಯುದ್ಧ ಶುರುವಾಗಿದೆ. ಗೆಲುವು ಯಾರದಾದರೂ ರಾಜ್ಯಕ್ಕೆ ಧಕ್ಕೆ ಇಲ್ಲ.
ಕವಿಗಳೇ, ಇದನ್ನು ಹಾಗೆ ಸುಮ್ಮನೆ ಬಿಡುವ ವಿಚಾರವಲ್ಲ. ಇಲ್ಲಿ ದೇವಿಯಿಂದ ಗಡಿ ರಕ್ಷಣೆಯೂ ಆಗಬೇಕು, ನಿಮ್ಮಂಥ ಮೇಧಾವಿಗಳ ರಕ್ಷಣೆಯೂ ಆಗಬೇಕು. ಈ ರಕ್ಷಣೆ ನಮ್ಮ ಹೊಣೆ. ಆದ್ದರಿಂದ ಇಂದಿನಿಂದ ನಿಮ್ಮ ರಕ್ಷಣೆ ನಮ್ಮ ಹೊಣೆ. ಪ್ರಭುಗಳ ಚಿತ್ತ. ಯಾರಲ್ಲಿ? ಮಹಾಪ್ರಭು. ಕೋತ್ವಾಲರನ್ನು ಬರಹೇಳಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭುಗಳಿಗೆ ಪ್ರಣಾಮಗಳು. ಕೋತ್ವಾಲರೇ, ಇಂದಿನಿಂದ ಕವಿಗಳಿಗೆ ಪ್ರತಿದಿನ ಮನೆ ತಲುಪುವವರಿಗೆ ಅಂಗರಕ್ಷಕರನ್ನು ನೇಮಿಸಿ. ಪ್ರತಿದಿನ ಮನೆ ತಲುಪುವವರಿಗೆ ವಿಷಯ ನನಗೆ ತಿಳಿಸತಕ್ಕದ್ದು. ಅಪ್ಪಣೆ ಮಹಾಪ್ರಭು. ಇದು ರಾಜಾಜ್ಞೆ. ಸರಿಯೇ ಕವಿವರ್ಯ? ಪ್ರಭುಗಳ ಆಜ್ಞೆಯನ್ನು ಮೀರುವುದುಂಟೆ? ನಾವುಗಳೆಲ್ಲರೂ ರಾಜರ ಆಜ್ಞೆಯನ್ನು ಪಾಲಿಸಲೇಬೇಕು, ಅಲ್ಲವೇ ಬೀರು? ಹೌದು ನನ್ನಡೆ. ರಾಜ ಆಜ್ಞೆಯಂತೆ ಕೊತ್ತವ ಸ್ವಾಮಿಗಳು ನಮ್ಮನ್ನು ನೇಮಿಸೋದು, ನಿಮ್ಮನ್ನ ಮನೆಗಂಟ ಬಿಟ್ಟುಪಟ್ಟೆ ಬರಲೇಬೇಕಂತ ಆಜ್ಞೆನೂ ಮಾಡ್ಯ ನೋಡಿ. ಅದೆಲ್ಲ ಸರಿ ಬೀರು. ನೀನು ನನ್ನ ಮನೆ ತನಕ ಬರುವುದು ಬೇಡ. ಕುಂದ್ರಮೊಟ್ಟೆ ದೇವಸ್ಥಾನದವರೆಗೆ ಬಂದರೆ ಸಾಕು. ಕೊತ್ತವ ಸ್ವಾಮಿಗಳು ಕೋತ್ವಾಲರಿಗೆ ನಾನು ಹೇಳುತ್ತೇನೆ, ಹೊರಡೋಣವೇ? ಆಯ್ತು ನನ್ನೊಡೆ. ಓಹೋ ಏನೋಡಿಯ ಈ ಪಾಟಿ ಕೂಗು? ಬೀರು, ನಿನಗೆ ತಿಳಿದಿಲ್ಲವೇ? ನಾನು ಅರಮನೆಯನ್ನು ಬಿಡುವಾಗ ನನ್ನ ಹೆಂಡತಿಗೆ ಕೊಡುವ ಮೊದಲ ಸೂಚನೆ ಇದು. ಸೂಚನೆ ಕೊಡಕ್ಕೆ ಈ ಪಾಟಿ ಕೂಗ? ಮನೆ ಸೇರುವುದರೊಳಗಾಗಿ ಇದೇ ಬಾರಿ 3 ಕೂಗನ್ನು ಹಾಕುತ್ತೇನೆ. ಅಷ್ಟರೊಳಗಾಗಿ ಆಕೆ ನನ್ನ ಬರುವಿಕೆಗಾಗಿ ಕಾಯುತ್ತಿರಬೇಕು. ತಪ್ಪಿದರೆ ಶಿಕ್ಷೆ ಖಂಡಿತ. ಎರಡಾಯ್ತು. ಅದು ನಮ್ಮ ಮನೆ ಬಳಿ ಹಾಕುತ್ತೇನೆ. ತಾವಿನ್ನು ಹೊರಡಿ. ಮನೆ ಗಂಟ ಬೇಡವಾ? ಬೇಡ. ಕೋತ್ವಾಲರಿಗೆ ನಾನು ಹೇಳುತ್ತೇನೆ, ನೀವು ಭಯಪಡಬೇಡಿ, ಹೊರಡಿ. ಆಯ್ತು ನನ್ನೊಡೆಯ. ಏನ್ ತಾಯಿ ಮೌನವಾಗಿರುವೆ? ನೈವೇದ್ಯ ಇಲ್ಲವೋ? ಓ ಮರತೆ, ಇಂದು ಅಮಾವಾಸ್ಯೆಯೂ ಅಲ್ಲ, ಹುಣ್ಣಿಮೆಯೂ ಅಲ್ಲ. ಏನ್ ದೇವಿ, ಎಲ್ಲರನ್ನೂ ನನ್ನ ವಿರುದ್ಧ ಎತ್ತಿ ಕಟ್ಟುತ್ತಿರುವೆ? ಭಯವೇ? ಸೋತೆ ಎಂದು ಒಪ್ಪಿಕೊ. ನಿನ್ನ ನೈವೇದ್ಯವನ್ನು ನಿನಗೆ ಬಿಟ್ಟು ಕೊಡುತ್ತೇನೆ. ಸಾಧ್ಯ. ಮುಂದಿನ ಅಮಾವಾಸ್ಯೆ ಬರಲಿ, ನೋಡಿಕೊಳ್ಳುತ್ತೇನೆ. ಕೆಚ್ಚೆದೆಯ ವೀರ ನಾನು, ನೀನನ್ನ ಚೆಚ್ಚುವುದು ಏನು? ಕೆಚ್ಚೆದೆಯ ವೀರ ನಾನು, ನೀನನ್ನ ಚೆಚ್ಚುವುದು ಏನು? ನೀನನ್ನ ಚೆಚ್ಚುವುದು ಏನು? ನೀರನ್ನ ಚೆಚ್ಚುವುದು ಏನು?